ಇವತ್ತು ನಾನು ಮತ್ತೆ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀನಿ. ಇವತ್ತು ನಾವು ಸಾಬುದಾನ ಖೀರ್ ಮಾಡ್ತಿದ್ದೀವಿ. ಇವತ್ತು ನಮ್ಮ ಅಜ್ಜಿ ಕುಕ್ ಮಾಡ್ತಿಲ್ಲ, ಇವತ್ತು ನಮ್ಮ ಆಂಟಿ ಕುಕ್ ಮಾಡ್ತಿದ್ದಾರೆ. ಸಾಬುದಾನ ಖೀರ್ ತುಂಬ ಸಖತ್ತಾಗುತ್ತೆ. ನೋಡಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡುವಂಥ ಸಾಬುದಾನ ಅದವು ಇವನ್ನ 1 hour ನೆನೆ ಇಡಬೇಕು ನೀರಲ್ಲಿ. ಈ ರೀತಿ ಫುಲ್ಲೆಲ್ಲ ಒಂಥರ ಬಬಲ್ಸ್ ಆಗ್ತಾ. ಈಗ ಪಾತ್ರೆ ಇಟ್ಟು ತುಪ್ಪ ಹಾಕ್ತಿದ್ದೀವಿ. ಈಗ ಪಾತ್ರೆಯಲ್ಲಿ ನಾವು 2 ಸ್ಪೂನ್ಸ್ ತುಪ್ಪ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಇಲ್ಲಿ ನೋಡಿ, ಈಗ ಡ್ರೈ ಫ್ರೂಟ್ಸ್ ಇದ್ದಾವೆ, ಬಾದಾಮು, ಕಾಜು ಮತ್ತು ಒಣ ದ್ರಾಕ್ಷಿ ಇದ್ದಾವೆ. ಇವನ್ನ ಈಗ ತುಪ್ಪದಲ್ಲಿ ಹಾಕೋಣ. ಅವನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಇವೆಲ್ಲ ತುಪ್ಪದಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು, ಒಂಥರ ಬ್ರೌನಿಶ್ ಆಗಬೇಕು. ಫ್ರೈ ಆಗಿದ್ದಾವೆ. ಇವನ್ನ ಒಂದು ಪ್ಲೇಟಲ್ಲಿ ತಕ್ಕೊಳ್ತಿದ್ದೀವಿ. ಈಗ ಕಡಲೆಬೇಳೆ ಅದಾವೆ. ಸಾಬುದಾನ ಜೊತೆ ಕಡಲೆಬೇಳೆನೂ ನೆನೆಯಿಡಬೇಕು. ಇದನ್ನೂ ಕೂಡ 1 hour ನೆನೆಯಿಡಬೇಕು. ಈ ಡ್ರೈ ಫ್ರೂಟ್ಸ್ನ ತೆಗೆದಂಥ ತುಪ್ಪದಲ್ಲಿ ನಾವು ಸಾಬುದಾನನ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ನೀವು ಬೇಕಾದರೆ ಮೇಲೇನೂ ತುಪ್ಪ ಹಾಕ್ಕೋಬೋದು. ನಮ್ಮ ಮನೇಲಿ ಜಾಸ್ತಿ ತುಪ್ಪ ತಿನ್ನೋದಿಲ್ಲ, ಹಾಗಾಗಿ ನಾವು ಸ್ವಲ್ಪ ಕಮ್ಮಿನೇ ತುಪ್ಪ ಹಾಕಿದ್ದೀವಿ. ಈ ಫ್ರೈ ಆಗಿದ್ದಂಥ ಸಾಬುದಾನಿಗೆ 1 ಚಿಕ್ಕ ಕಪ್ ಸಕ್ಕರೆ ಹಾಕ್ತಿದ್ದೀವಿ. ಹಾಕಿ ಇವು ನೆನೆ ಇಟ್ಟಿದ್ದ ಕಡಲೆಬೇಳೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಏಲಕ್ಕಿ ಪುಡಿ ಹಾಕ್ತಿದ್ದೀವಿ. ಏಲಕ್ಕಿ ಪುಡಿ ಹಾಕಿ 2 ಗ್ಲಾಸ್ ನೀರನ್ನ ಬಾಯ್ಲ್ ಮಾಡಿದ್ದೆ ಫುಲ್, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನೆಲ್ಲ ಹಾಕಿ ಇದನ್ನು ಮಾಡಿರುವಂಥ ಇದಕ್ಕೆ 1 ಲೋಟ ಹಾಲು ಹಾಕೋಣ. ಹಾಕಿ ನಾವು ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಹಾಕ್ತೀವಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಹಾ, ಸ್ಮೆಲ್ ವಾವ್! ನೋಡಿದರೆ ಹೀಗೆ ಬಾಯಲ್ಲಿ ನೀರು ಬರ್ತಿದೆ. ಸಾಬುದಾನ ಖೀರ್ ರೆಡಿ.